ಬನ್ನಿ ಗುರು, ಫುಟ್ಬಾಲ್ ನ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಗೆ ಕ್ಷಣಗಣನೆ ನಡೀತಾ ಇದೆ ಗುರು. ಇವತ್ತು ನೈಟ್ ನಡೀತಾ ಇರುವಂತಹ ಮ್ಯಾಚ್ ಒಂಥರ ನಾಳೆ ಸೇರ್ಕೊಳ್ಳುತ್ತೆ. ನೈಟ್ 12 ಗಂಟೆ ಆದ್ಮೇಲೆ ನಡೆಯುವಂತ ಮ್ಯಾಚ್. ಅದರಿಂದ ಆ ಮ್ಯಾಚ್ ಬಗ್ಗೆ ಇವಾಗ ಕುತೂಹಲ ಏರಿದೆ, ಯಾರು ಗೆಲ್ತಾರೆ ಅಂತ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಮ್ಯಾಚ್ ಬಗ್ಗೆ ಮಾತಾಡೋಣ. ಮ್ಯಾಚ್ ನಡೀತಾ ಇರೋಂಥದ್ದು ಲಾಸ್ಟ್ ಇಯರ್ ಚಾಂಪಿಯನ್, ಫೈನಲಿಸ್ಟ್, ವಿನ್ನರ್ ಲಯನಲ್ ಮೆಸ್ಸಿ ಅವರ ಟೀಮ್ ಅರ್ಜೆಂಟೀನಾ ವರ್ಸಸ್ ಸ್ಪೇನ್, ಈ ಎರಡು ತಂಡಗಳ ನಡುವೆ ನಡೀತಾ ಇರುವಂತಹ ಫೈನಲ್ ಮ್ಯಾಚ್. ಎರಡು ತಂಡಗಳು ಸಖತ್ತಾಗಿ ಆಡ್ಕೊಂಡ್ ಬಂದಿದ್ದಾರೆ. ಸಖತ್ತಾಗಿ ಆಡ್ತಾ ಇದಾರೆ ಎರಡು ತಂಡಗಳು ಕೂಡ. ಈ ಕಡೆ ಸ್ಪೇನ್ ಕಡೆ ನೋಡಿದರೆ ಮೆಸ್ಸಿ ಅವರಾಗಿರ್ಬೋದು, ಮಾರ್ಟಿನೆನ್ಸ್ ಅವರಾಗಿರ್ಬೋದು, ಫಾರ್ಡಿನೆಸ್ ಆಗಿರ್ಬೋದು, ಈ ಮೂರು ಪ್ಲೇಯರ್ಸ್ ಗಳು ಸೈಕ್ ಆಗಿ ಪರ್ಫಾರ್ಮೆನ್ಸ್ ನ ಮಾಡ್ತಿದ್ದಾರೆ. ಈ ಕಡೆ ಅದೇ ರೀತಿ ಸ್ಪೇನ್ ಕಡೆ ನೋಡಿದರೆ ಲಮಿನ್ ಯಮಾಲ್ ಅವ್ರ ಜೊತೆಗೆ ಅದೇ ರೀತಿ ರೋಡ್ರಿ ಅವರು ಕೂಡ ಸಖತ್ತಾಗಿ ಆಡ್ತಾ ಇದಾರೆ. ಈ ಸೀಸನ್ ಅಂತೂ ಸ್ಪೇನ್ ಡಿಫೆನ್ಸ್ ಅಂತೂ ಫುಲ್ ಸ್ಟ್ರಾಂಗ್ ಆಗಿದೆ. ಈ ಸ್ಪೇನ್ ಡಿಫೆನ್ಸ್ ಈ ಸಲ ವರ್ಲ್ಡ್ ಕಪ್ ಅಲ್ಲಿ ಬಿಟ್ಕೊಟ್ಟಿರೋದು ಕೇವಲ ಒಂದೇ ಒಂದು ಗೋಲು. ಈ ಕಡೆ ಅರ್ಜೆಂಟೀನಾ ಕಡೆ ನೋಡಿದರೆ ಮೆಸ್ಸಿ ಅವರಂತೂ ಈ ಸಲ ಗೋಲ್ಡನ್ ಬೂಟ್ ನ ಗೆಲ್ತಾರೆ ಅನ್ನೋದು ಆಲ್ರೆಡಿ ಕನ್ಫರ್ಮ್ ಆಗಿದೆ. ಏನಕ್ಕೆ ಅಂದ್ರೆ ಅವರು 8 ಗೋಲ್ ಹೊಡೆದಿದ್ದಾರೆ, ಎಂಬಾಪೆ ಅವರು 8 ಗೋಲ್ ಹೊಡೆದಿದ್ದಾರೆ. ಬಟ್ ಎಷ್ಟು ಅಸಿಸ್ಟ್ ನ ಮಾಡಿರೋದು ಮೆಸ್ಸಿ ಅವರಾಗಿರೋದ್ರಿಂದ ಅವರು ಲಾಸ್ಟ್ ಮ್ಯಾಚ್ ಫೈನಲ್ ಅಲ್ಲಿ ಗೋಲ್ ಹೊಡಿಲಿಲ್ಲ ಅಂದ್ರೂ ಕೂಡ ಗೋಲ್ಡನ್ ಬೂಟ್ ಮೆಸ್ಸಿ ಅವ್ರಿಗೆ ಅನ್ನೋದು ಒಂಥರ ಕನ್ಫರ್ಮ್ ಆಗಿದೆ. ಇದರಿಂದ ಮೆಸ್ಸಿ ಅವ್ರ ಗೋಲ್ಡನ್ ಬೂಟ್ ಜೊತೆಗೆ ಟ್ರೋಫಿನ ಗೆಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಯಮಾಲ್ ಅವರು 19 ವರ್ಷದ ಹುಡುಗ, ಟೀನ್ ಏಜ್. ಇವರು ಮೊದಲನೇ ವರ್ಲ್ಡ್ ಕಪ್ ಅವರ ಮೊದಲನೇ ವರ್ಲ್ಡ್ ಕಪ್ ಸ್ಪೇನ್ ಗೆ ಗೆದ್ಕೊಳ್ಬೇಕು ಅಂತ ಈ ಕಡೆ ತುಂಬಾ ಎಫರ್ಟ್ ನ ಹಾಕ್ತಾ ಇದ್ದಾರೆ. ಇನ್ನು ಎರಡು ಕಂಟ್ರಿಗಳು ಕೂಡ ಸಖತ್ತಾಗಿ ಆಡ್ತಾ ಇದಾವೆ. ಎರಡು ಕಂಟ್ರಿಗಳು ಸಖತ್ತಾಗಿ ಆಡ್ತಾ ಇರೋದ್ರಿಂದ ಈ ಕಡೆ ಸ್ಪೇನ್ ಅವರು ಗೋಲ್ ಬಿಟ್ಕೊಡ್ತಾ ಇಲ್ಲ. ಈ ಕಡೆ ಮೆಸ್ಸಿ ಏನಾರು ಮಾಡಿ ಗೋಲ್ ಹೊಡಿಬೇಕು, ಹೆಂಗಾರು ಗ್ಯಾಪ್ ಗೋಲ್ ಹೊಡಿಬೇಕು ಅಂತ ಆಡ್ತಾ ಇದಾರೆ. ಇದರಿಂದ ಮ್ಯಾಚ್ 90 ನಿಮಿಷ ಅಲ್ಲ ಗುರು, 120 ನಿಮಿಷಕ್ಕೆ ಹೋಗಿ ಮತ್ತೆ ಪೆನಾಲ್ಟಿಗೆ ಹೋದ್ರು ಕೂಡ ನಾವು ಯೋಚನೆ ಮಾಡುವಂತದ್ದು ಇಲ್ಲ ಗುರು. ಪೆನಾಲ್ಟಿಗೆ ಹೋಗಿ ಪೆನಾಲ್ಟಿಲು 2-3 ಪೆನಾಲ್ಟಿ ಹೋದ್ರು ಕೂಡ ನಾವು ಯೋಚನೆ ಮಾಡುವಂತ ಇಲ್ಲ. ಆ ರೀತಿ ಕ್ಯೂರಿಯಾಸಿಟಿ ಅಂತ ತುಂಬುವಂತ ಮ್ಯಾಚ್ ಇದಾಗುತ್ತೆ. ನಡೀತಾ ಇರೋದು 5,000 ಕೋಟಿ ಪ್ರೈಸ್ ಮನಿಗೋಸ್ಕರ ಈ ಕಾಳಗ. ಅದ್ರ ಜೊತೆಗೆ ಒಂದು ಫುಟ್ಬಾಲ್ ವರ್ಲ್ಡ್ ಕಪ್ ಗೆಲ್ತು ಆ ದೇಶ ಅಂದ್ರೆ ಒಂಥರ ಯಾವ ರೀತಿ ಇರುತ್ತೆ. ಲಾಸ್ಟ್ ಇಯರ್ ಅರ್ಜೆಂಟೀನಾ ಗೆದ್ದಾಗ ನೋಡ್ದು ಅರ್ಜೆಂಟೀನಾ ಮೆಸ್ಸಿ ಅವರು ಯಾವ ರೀತಿ ಮೆರೆಸ್ತಾ ಇದ್ರು ಅಂದ್ರೆ ಸಖತ್ತಾಗಿ ಇದು ಮಾಡ್ತಾ ಇದ್ರು. ಇನ್ನು ನನ್ನನ್ನ ಕೇಳಿದ್ರೆ ಈ ಮ್ಯಾಚ್ ನ ಯಾರು ಗೆಲ್ತಾರೆ ಅಂತ, ಈಗ ಆಲ್ರೆಡಿ ನಾವು ಫುಟ್ಬಾಲ್ ಅಲ್ಲಿ ವರ್ಲ್ಡ್ ಕಪ್ ಈ ಸೀಸನ್ ಎಲ್ಲ ನೋಡ್ಕೊಂಡ್ ಬರ್ತಾ ಇದೀವಿ. ಈ ಸಲ ಏನೋ ಒಂಥರ ರೆಫ್ರೀಸ್ ಆಗಿರ್ಬೋದು ಅಥವಾ ಬೇರೆ ಯಾರು ಅರ್ಜೆಂಟೀನಾಗೆ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋ ರೂಮರ್ಸ್ ಎಲ್ಲ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದೋ. ಇದೆಲ್ಲ ಒಂಥರ ಸುಳ್ಳು ಅಂತ ಈ ಮ್ಯಾಚ್ ಅಲ್ಲಿ ಸ್ಪೇನ್ ಅವರು ಗೆದ್ದಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದ್ರೆ ಮೆಸ್ಸಿ ಅವರು ಆಲ್ರೆಡಿ ಅವ್ರು ಒಂದು ವರ್ಲ್ಡ್ ಕಪ್ ನ ಗೆದ್ದಿದ್ದಾರೆ. ಈ ಕಡೆ ಆಮೇಲೆ ಮೆಸ್ಸಿ ಅವರು ವರ್ಲ್ಡ್ ಕಪ್ ಗೆದ್ದು ಅವ್ರೊಂಥರ ಇದಾಗಿದ್ದಾರೆ. ಈಗ ಸ್ಪೇನ್ ಅವರು ಏನಕ್ಕೆ ಗೆಲ್ತಾರೆ ಅಂದ್ರೆ ಸ್ಪೇನ್ ಅವರು ಒಂದೇ ಒಂದು ಗೋಲ್ ಗುರು ಕನ್ಸಿಡರ್ ಮಾಡಿರೋದು. ಇಡೀ ಫುಟ್ಬಾಲ್ ಈ ಸೀಸನ್ ವರ್ಲ್ಡ್ ಕಪ್ ಇಷ್ಟರಲ್ಲೇ ಒಂದು ಗೋಲ್ ಅಷ್ಟೇ ಕನ್ಸಿಡರ್ ಮಾಡಿದ್ದಾರೆ, ಇನ್ನೊಂದು ಗೋಲೇ ಕನ್ಸಿಡರ್ ಮಾಡಿಲ್ಲ. ಈ ಕಡೆ ಮೆಸ್ಸಿ ಅವರು ಯಾವ ರೀತಿ ಗೋಲ್ ಹೊಡಿತಾರೆ ಒಂಥರ ಆಡ್ತಿದ್ರು. ಡಿಫೆನ್ಸ್ ಒಂದ್ ಸ್ವಲ್ಪ ವೀಕ್ ಇತ್ತು ಮೆಸ್ಸಿ ಅವ್ರು ಆಡ್ತಿದ್ದಂತ ಟೀಮ್. ಎಲ್ಲಾ ಟೀಮ್ ವರ್ಲ್ಡ್ ಕೂಡ ಡಿಫೆನ್ಸ್ ಸ್ವಲ್ಪ ವೀಕ್ ಇತ್ತು. ಈಗ ಅವ್ರದ್ದು ಸ್ಪೇನ್ ಅವ್ರದ್ದು ಡಿಫೆನ್ಸ್ ಫುಲ್ ಸ್ಟ್ರಾಂಗ್ ಆಗಿದೆ. ಈ ಡಿಫೆನ್ಸ್ ವಿರುದ್ಧ ಮೆಸ್ಸಿ ಅವರು ಗೋಲ್ ಹೊಡೆದು ಅರ್ಜೆಂಟೀನಾನ ಗೆಲ್ಲಿಸ್ತಾರೆ ಅನ್ನೋದು ಯಾಕೋ ನನಗೆ ಒಂಥರ ಡೌಟ್ ಇದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಈ ವರ್ಲ್ಡ್ ಕಪ್ ನ ಲಮಿನ್ ಯಮಾಲ್ ಅವರು 19 ವರ್ಷದ ಹುಡುಗ, ಅದೇ ರೀತಿ ಸ್ಪೇನ್ ದೇಶ ಗೆಲ್ಲುತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.